ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಯತ್ನಾಳ್ ಬಸವರಾಜ ಪಾಟೀಲ್ ಯತ್ನಾಳ್ ಯಾರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲ. ಈಗ ನಾವು ಹಲವು ಸಲ ಅವ್ರ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀವಿ, ವಿಚಾರಗಳನ್ನು ಬಿಟ್ಟಿದ್ದೀವಿ, ಎಲ್ಲನೂ ಆಗ್ಯದ, ಇಲ್ಲಂತಲ್ಲ. ಆದರೆ ಈಗ ಅವರ ನಾಲಿಗೆಯಿಂದಲೇ ಇವತ್ತು ಮತ್ತಷ್ಟು ಕೆಳಗೆ ಇಳಿತಾ ಇದ್ದಾರ ಅನ್ನುವಂಥ ಮಾತು. ಯಾಕೆಂದರೆ ವಿಶೇಷವಾಗಿ ನಿಮಗೆ ಗೊತ್ತದ, ಯಡಿಯೂರಪ್ಪ ಮತ್ತು ಅವರ ಮಗನಾಗ ಬೆನ್ನತ್ತೆ ಸಾಕಷ್ಟು ಮಾತಾಡಿದರು, ಏನೆಲ್ಲ ಮಾತಾಡಿದರು. ಆ ಒಂದು ನಾಲಿಗೆಯಿಂದಾಗೆ ಮತ್ತು ಜೊತೆಗೆ ಹಿಂದೂ ಮುಸ್ಲಿಂ ಮಾಡುವಂಥ ಕಾರಣಕ್ಕಾಗಿ ಸಾಕಷ್ಟು ವಿಷಯಗಳಲ್ಲೇ ಮುಸ್ಲಿಂ ಸಮುದಾಯದ ವಿರೋಧವನ್ನು ಸಹಿತ ಕಟ್ಕೊಂಡ್ರು. ಇವತ್ತು ಯತ್ನಾಳ್ ಅಂದ್ರೆ ಮುಸ್ಲಿಂ ವಿರೋಧಿಪ್ಪ ಅನ್ನೋಂಥ ಹರಿಪಟ್ಟಿ ಕಟ್ಕೊಂಡ್ರು. ಇಲ್ಲಿ ಅದೇನೋ ಒಂದು ಹೆಂಗೋ ನಡೀತಾ ಇತ್ತು. ಬಟ್ ಇವತ್ತು ಈ ವಿಷಯದಾಗ ಸ್ವಲ್ಪ ಮತ್ತಷ್ಟು ಏನೇನೋ ತಪ್ಪುಗಳು ಮಾಡ್ತಾ ಅಂದ್ಬಿಟ್ರೆ ಯತ್ನಾಳ್ ಅದರಲ್ಲೂ ಮುಖ್ಯವಾಗಿ ಈ ಬಿಜಾಪುರದ ಕೆಲವೊಂದಿಷ್ಟು ಅಲ್ಲಿಯ ರಾಜಕೀಯ ವಿರೋಧಿಗಳು, ಅದರಲ್ಲೂ ಮುಸ್ಲಿಂ ನಾಯಕರು ಇವ್ರ ಬಗ್ಗೆ ಟೀಕೆ ಮಾಡೋದು ಮತ್ತೇನು ಮಾಡೋದು ನಾವು ನೋಡ್ತಾ ಇದ್ದೀವಿ, ಫಸ್ಟ್ ಕಡೆ ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಮತ್ತೊಂದು ಘಟನೆ ಆಗೋಗ್ಬಿಡ್ತೀವಿ. ಈಗ ನೀವು ಕೇಳಿರ್ಬೋದು, ನಾರಾಯಣಗೌಡರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಿರುದ್ಧನೂ ಏನೋ ಮಾತಾಡಿಬಿಟ್ರು. ಮಾತಾಡಿದ ತಕ್ಷಣ ಸಹಜದ ಅವರು ಕ್ರಿಯೆ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಅವರಲ್ಲೂ ಸಹಿತ ಒಂದಿಷ್ಟು ನಾರಾಯಣಗೌಡರಿಗೆ ಮಾತಾಡಿದ್ದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದರಲ್ಲೂ ಕಾಂಗ್ರೆಸ್ ಪರ ನಿರ್ಧಾರ ತೆಗೆದುಕೊಳ್ಳಪ್ಪ ಅಂತ ಅಂದಿರ್ಬೋದು, ಏನೋ ಆಗಿದೆ ಮಾತಾಡಿದ್ದಾರೆ. ಅದಕ್ಕೆ ಅವರು ಸ್ಪಷ್ಟವಾಗಿ ಇವ್ರ ಮೇಲೆ ಏಕವಚನದಲ್ಲಿನ ದಾಳಿ ಮಾಡಿದರು. ವಿಜಯಪುರದ ಮುಲ್ಲಾ ಅವರಾಗಿರ್ಬೋದು, ನಾರಾಯಣಗೌಡರ ಬೆಂಬಲಿಗರಾಗಿರ್ಬೋದು, ಇವ್ರನ್ನ ಇವತ್ತು ಯಾವ ರೀತಿಯಾಗಿ ಮಾತಾಡಿದ್ರಪ್ಪ ಅಂದ್ರೆ ಅವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅಸಂವಿಧಾನಿಕ ಪದಗಳನ್ನ ಸಹಿತ ಬಳಸಿಬಿಟ್ರು ಇವರಿಗೆ. ಇದಕ್ಕೆ ಕಾರಣ ಅಂದರೆ ಅವ್ರ ನಾಲಿಗೆ.